ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಡೈಲಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಒಂದು 2 ಡೇಸಿಂದ ನನಗೆ ವ್ಲಾಗ್ನ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಸ್ವಲ್ಪ ಅಂದರೆ ಪರ್ಸ್ನಲ್ ವರ್ಕ್ ಇತ್ತು, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಗೊತ್ತು, ಬೇಜಾರು ಮಾಡ್ಕೊಬೇಡಿ. ಹಾಗೆಯೇ ಯಾರ್ಯಾರು ಲೈಕ್ ಕೊಡ್ತಿದ್ದೀರಾ ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಲೈಕ್ ಕೊಡೋರ್ಗಾಗಿರಬಹುದು. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ ಮಾಡೋದಾಗಿರ್ಬೋದು. ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ 4, 5, 6 ಏಂಜಲ್ಸ್ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವು ಏನೇನು ಈ ವರ್ಷದಲ್ಲಿ ಬಯಸ್ತೀರಾ ಅದೆಲ್ಲ ನಿಮಗೆ ಸಿಗಲಿ. ಹಾಗೆಯೇ ನಿಮ್ಮದೇನಾದರೂ ಸಾಲದ ಸಮಸ್ಯೆಗಳೇನಾದರೂ ಇದ್ದರೆ ಅದು ಎಲ್ಲನೂ ಕೂಡ ನಿಮಗೆ ಹೊರಟೋಗ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ, ಹೇಗೆ ಮೇಡಮ್ ಒಂದು ಲೈಕ್ ಕೊಡೋದ್ರಿಂದ ನಾವು ಬೇರೆಯವ್ರ ಕಷ್ಟಕ್ಕೆ ಆಗ್ಬೋದು ಅಂತ ನೀವು ಕೇಳಬಹುದು. ಅಂತಂದರೆ ಗೈಸ್, ನೀವು ಲೈಕ್ ಕೊಡೋದ್ರಿಂದ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಆಯಿತಾ? ಲೀಕ್ ಆದಾಗ ನಮಗೂ ಅಂದರೆ ನಿಮ್ಮ ಥರ ಕಷ್ಟದಲ್ಲಿ ತುಂಬ ಜನ ಇರ್ತಾರೆ ಅಲ್ವಾ, ಅವರೆಲ್ಲರಿಗೂ ಕೂಡ ನಿಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಆದರೆ ದೇವರು ನಿಮಗೆ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಗೈಸ್. ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ, ಬೇರೆ ಉದ್ದೇಶ ಏನೂ ಇಲ್ಲ. ಅಂದರೆ ವ್ಯೂಸ್ಗೋಸ್ಕರ ಆಗಲಿ ಲೈಕ್ಸ್ಗೋಸ್ಕರ ಆಗಲಿ ಹೇಳ್ತಾ ಇಲ್ಲ. ನನಗೇನು ಗೊತ್ತೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ದೇವರು ನನಗೆ ಕಷ್ಟ ಅಂತ ಬಂದಾಗ ನನಗೂ ಕೂಡ ದೇವರು ನೆರವಾಗ್ತಾರೆ. ಅದೇ ರೀತಿ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾದರೆ ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಅಷ್ಟೇ. ಓಕೆನಾ? ಓಕೆ, ಬನ್ನಿ ತಡ ಮಾಡ್ದೇನೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಗೈಸ್, ಒಬ್ಬರು ಕಮೆಂಟ್ ಮಾಡಿದರು ನೋಡಿ, ನಾನು ಇಲ್ಲೇ ಮೇಲ್ಗಡೆ ನಿಮಗೆ ಹಾಕಿರ್ತೀನಿ. ಅವರು ಗ್ಯಾಸ್ ಸ್ಟವ್ ಕೆಳಗಡೆ ನಾನು ಒಂದು ರೆಮಿಡಿನ ಹೇಳ್ಕೊಟ್ಟಿದ್ದೆ. ಗ್ಯಾಸ್ ಸ್ಟವ್ ಕೆಳಗಡೆ ಒಂದು ವಸ್ತುವನ್ನು ಇಡೋದ್ರಿಂದ ನಿಮ್ಮ ಸಾಲ ಅನ್ನೋದು ಬೇಗನೆ ಮುಕ್ತಿಗೊಳ್ಳುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಅದನ್ನು ಹಾಕಿ ಅಂತಂದರೆ ಅವರು ಕೂಡ ಅದನ್ನು ರೆಮಿಡಿ ಮಾಡಿದ್ದಾರೆ. ಏನೋ ಒಂಥರ ಫ್ರೆಶ್ ಅನ್ನಿಸ್ತು ಮೇಡಮ್, ನನಗೂ ತುಂಬಾ ಖುಷಿ ಆಯಿತು. ಮೇಲ್ಗಡೆ ಹಾಕಿದ್ದೀನಿ ನೋಡಿ, ಬೇಕಾದರೆ ತುಂಬಾ ಒಳ್ಳೆಯದಾಯಿತು ನನಗೂ ಕೂಡ. ಅಂದರೆ ಏನೋ ಒಂಥರ ಮನೆಯಲ್ಲಿ ಫ್ರೆಶ್ನೆಸ್ ಅಂತ ಅನ್ನಿಸ್ತಿದೆ. ಮತ್ತು ಮಹಾಲಕ್ಷ್ಮಿ ನಿಮಗೆ ಒಳ್ಳೇದು ಮಾಡ್ತಾರೆ. ಹಾಗೆಯೇ 4, 5, 6 ಏಂಜಲ್ಸ್ ಕೂಡ ನಿಮಗೆ ಒಳ್ಳೇದು ಮಾಡ್ತಾರೆ. ಯಾಕಂದರೆ ಒಂದು ನಂಬಿಕೆ ಇಟ್ಟು ನೀವು ರೆಮಿಡಿ ಮಾಡಿದ್ದೀರಾ ಅಂತಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ, ಒಳ್ಳೇದಾಗೇ ಆಗುತ್ತೆ. ಸರಿನಾ? ಒಂದು ನಂಬಿಕೆ ಇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಗೈಸ್. ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಅಷ್ಟೇ. ನೀವು ಯಾವುದೇ ಒಂದು ರೆಮಿಡಿನ ಮಾಡಬೇಕಾದ್ರೂ ಕೂಡ ಒಂದು ನಂಬಿಕೆ ಇಟ್ಟು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಬೇಕು, ಆವಾಗಲೇ ಅದು ವರ್ಕ್ ಆಗೋದು. ಓಕೆನಾ? ಹಾಗೆಯೇ ಇನ್ನೊಬ್ಬರು ಕಮೆಂಟ್ ಮಾಡಿದರು, ಯೂನಿವರ್ಸ್ ನನಗೆ 4, 5, 6 ಏಂಜಲ್ಸ್ ಯೂನಿವರ್ಸ್ ನನಗೆ ತುಂಬಾ ಒಳ್ಳೇದು ಮಾಡ್ತಿದ್ದಾರೆ ಅಕ್ಕ, ನನಗೆ ವೀಕ್ಲಿ 6000 ಪೇಮೆಂಟ್ ಬರ್ತಾಯಿದೆ, ಥ್ಯಾಂಕ್ ಯು ಅಕ್ಕ ಅಂತ ಒಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ. ಇದನ್ನು ಮೇಲ್ಗಡೆ ಹಾಕಿರ್ತೀನಿ ನೋಡಿ. ಏನಂದರೆ ಗಾಯ್ಸ್, ನಾನು ಪ್ರತಿ ಸಲ ಹೇಳೋದು ಒಂದೇ, ನಾವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೋಬೇಕಾದ್ರೆ ನಾವು ದೇವ್ರನ್ನ ನಂಬಬೇಕು ಫಸ್ಟು, ಆಯಿತಾ? ದೇವ್ರನ್ನ ನಂಬಿಕೊಂಡು ನಾವು ಇಷ್ಟಪಡುವಂಥ ದೇವರಾಗಿರಬಹುದು. ಅದ್ರ ಜೊತೆಗೆ ಗಾಯ್ಸ್, ನಮ್ಮ ಮನೆ ದೇವ್ರನ್ನ ನೀವು ಯಾವುದೇ ಖಂಡಿತವಾಗ್ಲೂ ನೀವು ನಿಮ್ಮ ಮನೆ ದೇವ್ರನ್ನ ಮರಿಬಾರ್ದು, ಆಯಿತಾ? ನಮ್ಮ ಮನೆ ದೇವರಾಗಿರಬಹುದು, ಹಾಗೆಯೇ 4, 5, 6 ಏಂಜಲ್ಸ್ ಆಗಿರಬಹುದು. ಒಂದು ನಂಬಿಕೆ ಇಟ್ಟು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ 100ಗೆ 200% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬೇಕಾದರೆ ನೀವೇ ನನಗೆ ಕಮೆಂಟ್ಗಳನ್ನ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳೋದು ನನಗೆ ವರ್ಕ್ ಆಗ್ತಿದೆ, ತುಂಬ ಒಳ್ಳೇದಾಗ್ತಿದೆ ಅಂತ ನೀವು ಹೇಳ್ತೀರಾ. ಯಾಕಂದರೆ ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಯಾವುದೇ ಒಂದು ರೆಮಿಡಿಗಳಾದರೂ ಅಷ್ಟೇ ಗಾಯ್ಸ್, ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪರಿಮೆಂಟ್ನ ಮಾಡ್ತೀನಿ. ಓಕೆ, ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಓಕೆನಾ? ಅಂದರೆ ಈಗ ನೀವು ಮಾಡ್ತೀರಾ ಅಂದ್ಕೊಳ್ಳಿ, ರೆಮಿಡಿಗಳು ವರ್ಕ್ ಆಗಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ಬಾರ್ದಲ್ವಾ? ಸೊ ಅದಕ್ಕೆ ನಾನು ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಅಂದರೆ ನನಗೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೋತೀನಿ. ಓಕೆನಾ? ತೊಗೊಂಡು ನಿಮಗೆ ಶೇರ್ ಮಾಡುವಂಥದ್ದು. ಓಕೆ, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಅಂದರೆ ಗೈಸ್, ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೇ ಸಾಲ ಇದ್ದರೂ ನಿಮಗೆ ನಿಜವಾಗ್ಲೂ ಬೇಗನೆ ಕ್ಲಿಯರ್ ಆಗುತ್ತೆ. ಸರಿನಾ? ಅಂದರೆ ತುಂಬ ಕೈ ಸಾಲ ಮಾಡ್ಕೊಂಡಿರ್ತೀರಾ, ಹಾಗೆಯೇ ಏನೋ ಒಂಥರ ನೆಮ್ಮದಿ ಇರೋದಿಲ್ಲ, ಆಯಿತಾ? ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಹಾಗೆಯೇ ಮನೆಯಲ್ಲಿ ನಿಮಗೆ ಹಣ ಅನ್ನೋದು ನಿಲ್ತಾ ಇರೋದಿಲ್ಲ, ಅನಾವಶ್ಯಕವಾಗಿ ಎಲ್ಲೋ ಒಂದು ಖರ್ಚಾಗುವಂಥದ್ದು, ಪೋಲಾಗುವಂಥದ್ದು. ಮತ್ತು ಯಾರೋ ಒಬ್ರಿಗೆ ಸಾಲನ ಕೊಟ್ಟಿರ್ತೀರಾ, ಅವ್ರಿಗೂ ಕೂಡ ಅವರಿಂದ ನಿಮಗೆ ರಿಟರ್ನ್ ಸಾಲ ಬರ್ತಾ ಇರೋದಿಲ್ಲ. ಅದಕ್ಕೂ ಕೂಡ ಈ ಒಂದು ರೆಮಿಡಿ ಅನ್ನೋದು ತುಂಬಾ ವರ್ಕ್ ಮಾಡುತ್ತೆ. ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಕೊಟ್ಟ ಹಣ ನನಗೆ ತುಂಬ ಜನ ಮೋಸ ಮಾಡಿದ್ದಾರೆ ಮೇಡಮ್, ಕೊಟ್ಟ ಹಣ ವಾಪಸ್ ಬರೋ ಥರ ನನಗೆ ರೆಮಿಡಿಗಳನ್ನ ತಿಳಿಸ್ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ. ಅವ್ರೇನಾದರೂ ಈ ವಿಡಿಯೋ ನೋಡ್ತಾರೆ, ಈ ಒಂದು ರೆಮಿಡಿ ನಿಮಗೆ ನಿಜವಾಗ್ಲೂ ಸೂಪರಾಗಿ ವರ್ಕ್ ಮಾಡುತ್ತೆ, ಆಯಿತಾ? ಎಷ್ಟೇ ಸಾಲದ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ, ಹಾಗೆಯೇ ಕೊಟ್ಟ ಹಣ ವಾಪಸ್ಸು ಕೂಡ ಬರುತ್ತೆ. ಸರಿನಾ? ಈ ಒಂದು ರೆಮಿಡಿನ ನಂಬಿಕೆ ಇಟ್ಟು ಮಾಡ್ಕೋಬೇಕು ನೀವು. ಓಕೆನಾ? ಓಕೆ ಗೈಸ್, ಅಂತಂದರೆ ಯಾವುದೇ ಒಂದು ನಿಮಗೆ ಈಗ ಸಾಲಗಳನ್ನ ಮಾಡ್ಕೊಂಡಿರ್ತೀರ ಅಲ್ವಾ, ಹಾಗೆಯೇ ಏನೋ ಒಂದು ಆರೋಗ್ಯದ ಸಮಸ್ಯೆ ಅಂತಂದರೆ ಏನಾಗ್ತಿದೆ ಅನ್ನೋದೇ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ ಹಾಸ್ಪಿಟ್ಲಿಗೆ ತೋರಿಸ್ತೀರ, ಡಾಕ್ಟ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಅಂದರೂ ಕೂಡ ನಿಮ್ಗೇನೋ ಒಂಥರ ಹೆಲ್ತ್ ಇಶ್ಯೂ
ಅದು ನಾನು ಕೂಡ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೂ ಕೂಡ ಅದು. ಅದಕ್ಕೆ ನಿಮಗೆ ಹೇಳ್ತಾ ಇರೋದಷ್ಟೇ. ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ರು ಕೂಡ ಏನೋ ಒಂಥರ ಏನೂ ಪ್ರಾಬ್ಲಮ್ ಇಲ್ಲ ಅಂದರೂ ನಮ್ಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಈ ಥರ ಎಲ್ಲ ಆಗುತ್ತೆ ಗಾಯ್ಸ್, ಸರಿನಾ? ಯಾಕಂದರೆ ನೀವು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀರಾ ಅಲ್ವಾ, ಯಾರೋ ಏನೋ ಮಾಡಿಸಿರ್ತಾರೆ, ರೋಡಲ್ಲಿ ಬಿಸಾಕಿರ್ತಾರೆ, ಅದನ್ನೆಲ್ಲ ತುಳಿದಿರ್ತೀರಾ. ಅದು ಎಲ್ಲ ಕ್ಲಿಯರ್ ಆಗಬೇಕು ಅಂತ ಅಂದರೆ ಕೆಲವೊಂದು ರೆಮಿಡಿಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕು, ಸರಿನಾ? ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲಾದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಗೈಸ್ ಏನಂದರೆ ಈ ಒಂದು ರೆಮಿಡಿ ಬಂದು ನೀವು ಸಕ್ಕರೆನಲ್ಲಿ ಮಾಡ್ಕೊಳ್ಬೇಕು, ಸರಿನಾ? ಈ ರೀತಿ ಒಂದು ಗಾಜಿನ ನೀವು ನೋಡಿಲಿ, ಈ ಥರ ಒಂದು ಗಾಜಿನ ಬಾಟಲ್ನ ನಾನು ತೊಗೊಂಡಿದ್ದೀನಿ. ಚಿಕ್ಕದೇ ತೊಗೊಳ್ಳಿ, ನಿಮ್ಮ ಮನೇಲಿ ಯಾವುದಿದೆ ಅದನ್ನು ತೊಗೊಳ್ಳಿ, ತೊಂದರೆ ಇಲ್ಲ. ಈ ರೀತಿ ಅದರೊಳಗಡೆ ಸಕ್ಕರೆನ ನೀವು ಫಿಲ್ ಮಾಡಬೇಕು. ಅಂದರೆ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ, ಕಾಫಿ ಟೀಗೆ ಎಲ್ಲ ಸಕ್ಕರೆ ಯೂಸ್ ಮಾಡ್ತಿರಲ್ಲ, ಅದನ್ನು ಯೂಸ್ ಮಾಡಬೇಡಿ, ಸಪ್ರೇಟಾಗಿ ತೊಗೊಂಡು ಬನ್ನಿ, ಸರಿನಾ? ಸಪ್ರೇಟಾಗಿ ತೊಗೊಬಂದು ಈ ರೀತಿ ರೆಮಿಡಿಗೆ ಅಂತಲೇ ತೊಗೊಂಡು ಬರಬೇಕು. ನೀವು ತೊಗೊಂಡು ಬಂದು ಈ ರೀತಿ ಒಂದು ಯಾವುದಾದ್ರೂ ಒಂದು ಗಾಜಿನ ಬಾಟಲ್ಗೆ ಒಂದು ಚಿಕ್ಕದು ಬಾಟಲ್ನ ತೊಗೊಳ್ಳಿ, ಓಕೆನಾ? ತುಂಬ ದೊಡ್ಡದೆಲ್ಲ ತೊಗೊಬೇಡಿ, ಚಿಕ್ಕದೊಂದು ಬಾಟಲ್ನ ತೊಗೊಂಡು ಗೈಸ್ ನೀವು ಬಿಳಿ ಬಟ್ಟೆಯಲ್ಲಿ ನಾನು ಹೇಳುವಂಥ ಈ ವಸ್ತುವನ್ನು ನೀವು ಬಿಳಿ ಬಟ್ಟೆ ಒಳಗಡೆ ಹಾಕಿಬಿಟ್ಟು ಇದ್ರ ಜೊತೆ ಇಡಬೇಕು, ಆಯಿತಾ? ಯಾವ ವಸ್ತು ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ, ಓಕೆನಾ? ನೋಡಿ, ಈ ರೀತಿ ಒಂದು ಬಿಳಿ ಬಣ್ಣದ ಬಟ್ಟೆನ ನೀವು ತೊಗೊಳ್ಬೇಕು. ತೊಗೊಂಡು ಗಾಯ್ಸ್ ನೀವು ಸಾರಿ, ಇದ್ರ ಜೊತೆಗೆ ಗಾಯ್ಸ್ ನೀವು ಇಲ್ಲಿ ನೋಡಿ 5 ರೂಪೀಸ್ದು ನಾನು ಕಾಯಿನ್ನ ತೊಗೊಂಡಿದ್ದೀನಿ, ಸರಿನಾ? 5 ರೂಪೀಸ್ ಕಾಯಿನೇ ಆಗಬೇಕು, ಅದು ಗೋಲ್ಡ್ ಕಾಯಿನೇ ಆಗಬೇಕು. 1 ರೂಪಾಯಿ ತೊಗೋಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು. ಆ ಥರ ಮಾಡಬೇಡಿ, 5 ರೂಪಾಯಿದು ಗೋಲ್ಡ್ ಕಾಯಿನೇ ತೊಗೊಳ್ಳಿ. ಗೋಲ್ಡ್ ಕಾಯಿನ್ನ ತೊಗೊಂಡು ನೀವು ಬಿಳಿ ಬಣ್ಣದ ಬಟ್ಟೆಗೆ ನೀವು ಅಂದರೆ ಇದನ್ನು ಕಟ್ಟಬೇಕು, ಓಕೆನಾ? ಬಿಳಿ ಬಣ್ಣದ ಬಟ್ಟೆನೇ ಯಾಕೆ ಮೇಡಮ್ ನಾವು ಯೂಸ್ ಮಾಡಬೇಕು ಅಂತ ನೀವು ಕೇಳ್ಬೋದು. ಬಿಳಿ ಅನ್ನೋದು ತುಂಬಾ ಒಂದು ಶಾಂತಿನ ಕಾಪಾಡುತ್ತೆ, ಆಯಿತಾ? ಇದನ್ನು ನಾವು ಚಂದ್ರಂಗೆ, ಬಿಳಿ ಬಣ್ಣನ ಚಂದ್ರಂಗೆ ಹೋಲಿಸ್ತೀವಿ ಅಲ್ವಾ? ಸೊ ನಮಗೆ ಏನಂದರೆ ಗಾಯ್ಸ್, ಒಂದು ಮನೆಯಲ್ಲಿ ಒಂದು ಶಾಂತಿ ಅನ್ನೋದು ನೆಲೆಸಬೇಕು, ಎಲ್ಲದರಲ್ಲೂ ನಮಗೆ ಒಳ್ಳೆಯದಾಗಬೇಕು, ಹಾಗೆಯೇ ಸಾಲದ ಸಮಸ್ಯೆ ದೂರ ಆಗಬೇಕು ಅಂತ ಅಂದರೆ ಈ ರೀತಿ ಬಿಳಿ ಬಣ್ಣದ ಬಟ್ಟೆನೇ ನೀವು ತೊಗೊಳ್ಬೇಕಾಗತ್ತೆ. ಈ ರೆಮಿಡಿಗಳಿಗೆ ಏನಂದರೆ ಗಾಯ್ಸ್, ಬಿಳಿ ಬಣ್ಣ ಆಗಿರಬಹುದು, ಕೆಂಪು ಬಣ್ಣ ಆಗಿರಬಹುದು, ಈ ರೀತಿ ಬಟ್ಟೆಗಳನ್ನ ತೊಗೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಅಂತಂದರೆ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಆದಷ್ಟು ಬೇಗ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ, ಇದನ್ನು ಗಂಟನ್ನ ಕಟ್ಕೊಳ್ಳಿ. ಈ ರೀತಿ ಒಂದು ಚಿಕ್ಕ ಗಂಟನ್ನ ನೀವು ಮಾಡ್ಕೊಳ್ಬೇಕು, ಆಯಿತಾ? 5 ರೂಪೀಸ್ ಕಾಯಿನ್ನೇ ಯಾಕೆ ತೊಗೋಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇದನ್ನು ನಾವು ಪಂಚಭೂತಗಳಿಗೆ ಹೋಲಿಸ್ತೀವಿ, ಓಕೆನಾ? ಪಂಚಭೂತಗಳಿಗೆ ಹೋಲಿಸೋದ್ರಿಂದ ಗಾಯ್ಸ್ ನಮಗೆ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಆದಷ್ಟು ಬೇಗ ಸಿಗುತ್ತೆ. ಈ ಒಂದು ರೆಮಿಡಿನ ಮಾಡಿದ್ದ ತಕ್ಷಣವೇ ಗಾಯ್ಸ್ ನನಗೆ ನನ್ನ ಪ್ರಾಬ್ಲಮ್ಮು ಕೂಡ ನನಗೆ ಸಾಲ್ವ್ ಆಯಿತು, ಆಯಿತಾ? ಅದಕ್ಕೇ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಂತ ನಿಮಗೆ ಪ್ರತಿ ಸಲ ಹೇಳೋದು. ನಾನು ಯಾವುದೇ ಒಂದು ರೆಮಿಡಿನ ಮಾಡಿದ್ರು ಗಾಯ್ಸ್ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ತೀನಿ, ಆಯಿತಾ? ಅಂದರೆ ಯಾವತ್ತು ನಾವು ಮತ್ತು ಮಹಾಲಕ್ಷ್ಮಿನಾಗಿರಬಹುದು, ನಾವು ಇಷ್ಟಪಡುವಂಥ ದೇವ್ರನ್ನಾಗಿರಬಹುದು, ಮನೆ ದೇವ್ರನ್ನಾಗಿರಬಹುದು ನಂಬಿಕೊಂಡು ನಾವು ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು. ಮನೆಯಲ್ಲಿ ತುಂಬಾ ದುಡ್ಡು ಖರ್ಚು ಮಾಡ್ತೀರಾ, ಹೊರಗಡೆ ಹೋಗಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರನೆಲ್ಲ ಕೇಳ್ತೀರಾ, ದುಡ್ಡು ಖರ್ಚು ಮಾಡ್ತೀರಾ, ಅಂದರೂ ನಿಮಗೆ ರಿಸಲ್ಟ್ ಸಿಕ್ಕಿರೋದಿಲ್ಲ. ಯಾಕೆ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ತೀರಾ ಅಲ್ವಾ? ಸೊ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಮಾಡುವಂಥ ರೆಮಿಡಿಗಳಾಗಿರುತ್ತೆ, ಓಕೆನಾ? ಹಾಗೆಯೇ ಈ ಒಂದು ರೆಮಿಡಿನ ಗೈಸ್ ನೀವು ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ನಾಳೆ ಮಂಗಳವಾರ ಅಲ್ವಾ, ಸೊ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ನಿಮಗೆ ಈ ವಿಡಿಯೋ ಲೇಟಾಗಿ ಸಿಕ್ಕಿದ್ರೆ ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಗೈಸ್ ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಆದಷ್ಟು ಕ್ಲೀನಾಗಿ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳಿ. ದೇವರಿಗೆ ಅಂತಂದರೆ ಡೈಲಿ ದೀಪನ ಹಚ್ಚಿ, ಹಾಗೆಯೇ ತುಪ್ಪದ ದೀಪನ ಹಚ್ಚಿ, ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ವೀಕ್ಲಿ ಒನ್ಸ್ ಆದರೂ ನೀವು ತುಪ್ಪದ ದೀಪನ ಹಚ್ಚಿ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಮಂಗಳವಾರ ಇಲ್ಲ ಶುಕ್ರವಾರ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಒಂದು ಗಾಜಿನ ಬಾಟ್ಲಲ್ಲಿ ಸಕ್ಕರೆನ ನಾನು ತೊಗೊಂಡಿದ್ದೀನಿ, ಆಯಿತಾ? ಸಕ್ಕರೆನೂ ಕೂಡ ಗಾಯ್ಸ್ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಆಯಿತಾ? ಒಂದು ಸಾಲದ ಸಮಸ್ಯೆಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾನು ಸಕ್ಕರೆನಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಹಾಗೆಯೇ ನೋಡಿ, ಇಲ್ಲಿ ಈ ರೀತಿ ಒಂದು ಗಾಜಿನ ಬಾಟಲ್ನೇ ನೀವು ತೊಗೊಳ್ಬೇಕು, ಆಯಿತಾ? ಬೇರೆ ಯಾವುದನ್ನು ಯೂಸ್ ಮಾಡಬೇಡಿ, ಗಾಜಿನ ಬಾಟ್ಲೇ ಆಗಿರಬೇಕು. ಈ ರೀತಿ ಸಕ್ಕರೆನ ನೀವು ಫಿಲ್ ಮಾಡ್ಕೊಳ್ಳಿ. ಇದ್ರೊಳಗಡೆ ಫಿಲ್ ಮಾಡಿಕೊಂಡು ಗಾಯ್ಸ್ ಇದರೊಳಗಡೆ ನಾನು 5 ರೂಪೀಸ್ ಕಾಯಿನ್ನ ತೋರಿಸಿದ್ನಲ್ಲ, ಅದನ್ನು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಗಂಟನ್ನ ಕಟ್ಟಿ ಇದ್ರ ಒಳಗಡೆ ನೀವು ಇಡಬೇಕಾಗತ್ತೆ. ನೋಡಿ,
ಇದನ್ನು ನೀವು ಬೆಳಗ್ಗೆನಾದರೂ ಮಾಡ್ಕೋಬೋದು ಗಾಯ್ಸ್, ಇಲ್ಲ ಅಂತಂದರೆ ಸಂಜೆನಾದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಇಟ್ಬಿಟ್ಟು ನೀವು ಕ್ಯಾಪನ್ನ ಕ್ಲೋಸ್ ಮಾಡಿಬಿಡಿ, ಸರಿನಾ. ಕ್ಲೋಸ್ ಮಾಡಿಬಿಟ್ಟು ನೀವು ಒಂದು ನೈಟ್ ಫುಲ್ಲು, ಇವತ್ತು ಬೆಳಗ್ಗೆ ಮಾಡ್ಕೊಂಡ್ರಿ ಅಂದರೆ ನೈಟ್ ಫುಲ್ ಇರಲಿ, ಸಂಜೆ ಮಾಡ್ಕೊಂಡ್ರೂ ತೊಂದರೆ ಇಲ್ಲ, ನೈಟ್ ಫುಲ್ಲು ನೀವು ಇದನ್ನು ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಸರಿನಾ. ಅಡುಗೆ ಮನೆಯಲ್ಲೇ ಇಡಬೇಕು, ಬೇರೆ ಎಲ್ಲೂ ಇಡೋಕ್ಕೆ ಹೋಗಬೇಡಿ. ಅಡುಗೆ ಮನೆಯಲ್ಲಿ ಮೂಲೆಯಲ್ಲಿ ಇಟ್ಟುಬಿಟ್ಟು ನಾಳೆ ಬೆಳಿಗ್ಗೆ ನೀವು ಇದನ್ನು, ಅಂದರೆ ಇವತ್ತು ನೈಟ್ ಇಡ್ತೀರಾ ಅಂತ ಅಂದ್ಕೊಳ್ಳಿ, ನಾಳೆ ಬೆಳಿಗ್ಗೆ ನೀವು ತೊಗೊಂಡು ಇದನ್ನೇನು ಮಾಡಬೇಕು ಅಂತಂದರೆ ಈ ಕಾಯಿನನ್ನು ತೆಗೀರಿ, ಸರಿನಾ. ಈ ಕಾಯಿನನ್ನು 5 ರೂಪೀಸ್ ಕಾಯಿನ್ನ ತೆಗೆದುಬಿಟ್ಟು ಗಾಯ್ಸ್ ನೀವು, ಅಂದರೆ ಈ ಸಕ್ಕರೆ ಇರುತ್ತಲ್ಲ, ಈ ಸಕ್ಕರೆನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಿ, ತೊಂದರೆ ಇಲ್ಲ, ಸರಿನಾ. ಹಾಗೆಯೇ ತಂದುಬಿಟ್ಟು ಇದನ್ನು ಗಾಜಿಂದು ಮತ್ತೆ ನೀವು ಇದನ್ನು ರಿಯೂಸ್ ಮಾಡ್ಬೋದು. ಅಂದರೆ ಈ ರೆಮಿಡಿನೇ ಮಾಡ್ಕೋತೀನಿ ಅಂತಂದರೆ ಮತ್ತೆ ನೀವು ಇದನ್ನು ಮಾಡ್ಕೊಳ್ಬೋದು, ಸರಿನಾ. ಈ ಗಾಜಿಂದು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳಿ. ಹಾಗೆಯೇ ಇದು 5 ರೂಪೀಸ್ ಕಾಯಿನ್ ಇರುತ್ತೆ ನೋಡಿ, ಈ 5 ರೂಪೀಸ್ ಕಾಯಿನ್ನ ನೀವು ತೆಗೆದುಬಿಟ್ಟು, ನೀವು ಅಂದರೆ ಈ ಬಟ್ಟೆಯಿಂದ ತೆಗೆದುಬಿಟ್ಟು, ಬಟ್ಟೆನೂ ಕೂಡ ರಿಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ನೀವು ಈ ಕಾಯಿನ್ನ ತೆಗೆದುಬಿಟ್ಟು ತೊಗೊಂಡೋಗ್ಬಿಟ್ಟು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟುಬಿಟ್ಟು ನೀವು, ಅದಕ್ಕಿಂತ ಮುಂಚೆ ಗಾಯ್ಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೆಮಿಡಿನ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಗಂಟನೆಲ್ಲ ಕಟ್ಟಾದ್ಮೇಲೆ ಗಾಯ್ಸ್ ನೀವು ಇದನ್ನು ಗಾಜಂದು ಸಕ್ಕರೆನ ಹಾಕಿರ್ತೀರಲ್ಲ, ಗಾಜಂದು ಬಾಟ್ಲ್ ಒಳಗಡೆ, ಅದರೊಳಗಡೆ ಹಾಕ್ಬಿಟ್ಟು ನೀವು ಕ್ಯಾಪನ್ನ ಕ್ಲೋಸ್ ಮಾಡಿ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಬಿಟ್ಟು, ನಿಮ್ಗೇನು ಸಮಸ್ಯೆಗಳಿದ್ದಾವೆ, ಅಂದರೆ ಸಾಲದ ಸಮಸ್ಯೆನೋ, ಇಲ್ಲ ಆರೋಗ್ಯದ ಸಮಸ್ಯೆನೋ, ಇಲ್ಲ ಇನ್ನೊಂದು ಸಮಸ್ಯೆನೋ, ನಿಮ್ಗೇನು ಸಮಸ್ಯೆ ಇದೆ ಅದನ್ನು ಕೇಳಿಕೊಂಡು ನೀವು ದೇವ್ರ ಹತ್ರ ಸಂಕಲ್ಪನ ಮಾಡ್ಕೋಬೇಕು. ಈ ರೀತಿ ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ ತಾಯಿ, ನನ್ನ ಕಷ್ಟಗಳಿಗೆ ಮುಕ್ತಿ ಕೊಡು, ಈ ರೀತಿ ಸಾಲದ ಸಮಸ್ಯೆಗಳು ಜಾಸ್ತಿ ಇದೆ, ಸಾಲದಿಂದ ಮುಕ್ತಿ ಕೊಡು, ನಿಮ್ದೇನು ಕಷ್ಟ ಇದೆ ಅದನ್ನು ಕೇಳಿಕೊಂಡು ಗಾಯ್ಸ್ ಸಂಕಲ್ಪನ ಮಾಡಿಕೊಂಡು ಅದಾದಮೇಲಿಂದ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಅಡುಗೆ ಮನೆಯಲ್ಲಿ ಇಡಬೇಕಾಗುತ್ತೆ, ಸರಿನಾ. ಅದಾದಮೇಲೆ ಗೈಸ್ ನೀವು ಈ 5 ರೂಪೀಸ್ ಕಾಯಿನ್ನ ತೆಗೀರಿ, ಓಕೆನಾ. ಈ ಬಟ್ಟೆಯಿಂದ ತೆಗೆದ್ಬಿಟ್ಟು ರೀಯೂಸ್ ಮಾಡ್ಕೊಳ್ಳಿ. ಆಮೇಲೆ ಈ ಕಾಯಿನ್ನ ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಡ್ಬೋದು, ಇಲ್ಲ ಅಂತಂದರೆ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ, ಅಂತಂದರೆ ಬೀರುನಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸ್ ಇಟ್ಟಿರ್ತೀರಲ್ಲ, ಅದರೊಳಗಡೆ ನೀವು ಕ್ಯಾಶ್ನ ಎಲ್ಲಿಡ್ತೀರ ಅಲ್ಲಿ ಇದನ್ನು ಇಟ್ಕೊಳ್ಳಿ, ಸರಿನಾ. ಇಲ್ಲ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಡ್ತೀನಂದ್ರೂ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಡೈಲಿ ಪೂಜೆ ಮಾಡ್ತೀನಿ ಇದಕ್ಕಂದ್ರೂ ಕೂಡ ಮಾಡ್ಬೋದು, ಇಲ್ಲ ಕ್ಯಾಶ್ ಬಾಕ್ಸ್ನಲ್ಲೇ ಇಡ್ತೀನಿ ಅಂತಂದ್ರೂ ಕೂಡ ಇಟ್ಕೊಳ್ಬೋದು, ಸರಿನಾ. ಈ ಒಂದು ರೆಮಿಡಿ ಅನ್ನೋದು ಗೈಸ್ ನಿಜವಾಗ್ಲೂ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಬೇಕಾದರೆ ನೀವು ಒಮ್ಮೆ ಟ್ರೈ ಮಾಡಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ ನಿಜ ಆಯಿತು, ನನ್ನದು ಸಮಸ್ಯೆಗೆ ಮುಕ್ತಿ ಸಿಕ್ತು, ನನ್ನ ಸಾಲದ ಸಮಸ್ಯೆಗೆ ಮುಕ್ತಿ ಸಿಕ್ತು ಅಂತ ನೀವೇ ನನಗೆ ಹೇಳ್ತೀರಾ. ಹಾಗೆಯೇ ಕೊಡಬೇಕಾದವರು ಸಾಲ ನಮಗೆ ವಾಪಸ್ ಕೊಟ್ಟರು ಮೇಡಮ್ ಅಂತ ನೀವೇ ನನಗೆ ಹೇಳ್ತೀರಾ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ. ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ವೀಡಿಯೋಸ್ನ ಮಾಡ್ತಾಯಿರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಅನ್ನೋದು ನನಗೆ ತುಂಬಾ ಮುಖ್ಯ ಆಗಿರುತ್ತೆ, ಆಯಿತಾ. ಹಾಗೆಯೇ ಇನ್ನೊಬ್ರ ಕಷ್ಟಕ್ಕೂ ಕೂಡ ನಿಮ್ಮ ಸಪೋರ್ಟ್ ಅನ್ನೋದು ಮುಖ್ಯ ಆಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ಅಟ್ಲೀಸ್ಟ್ ಏನಾದರೂ ನೀವು ಕಾಸು ಕೊಡಬೇಕಲ್ಲ ಲೈಕ್ ಕೊಡೋಕ್ಕೆ, ಇಲ್ಲ ಅಲ್ವಾ. ಸೊ ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ಸಾಕಷ್ಟೇ, ಇನ್ನೇನೂ ಇಲ್ಲ ಗಾಯ್ಸ್, ಅಲ್ವಾ. ಸೊ ನಿಮಗೂ ಕೂಡ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ. ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ವಿಡಿಯೋಸ್ನ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ, ಇದೇ ರೀತಿ ರೆಮಿಡಿಗಳನ್ನ ಹೇಳ್ತಾ ಹೋಗ್ತೀನಿ. ಒಂದು ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ಳಿ. ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆಯೇ ಲೈಕ್ ಕೊಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ನಿಮಗೆ ಈ ವರ್ಷ ನೀವು ಏನೇನು ಕೇಳ್ತೀರಾ ಎಲ್ಲ ನಿಮಗೆ ಸಿಗಲಿ. ನಿಮ್ಗೇನು ಸಮಸ್ಯೆಗಳು ಇದೆ ಅದೆಲ್ಲ ಕೂಡ ಕ್ಲಿಯರ್ ಆಗಲಿ ಅಂತ ನಾನು ದೇವ್ರ ಹತ್ರ ಅಂದರೆ ಬೇಡ್ಕೊಳ್ತೀನಿ, ಓಕೆನಾ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.